ಸದ್ಯಕ್ಕೆ ಎಕ್ಸಿಟ್ ಪೋಲ್ ಎಲ್ಲ ಕಡೆ ತಲ್ಲಣ ಸೃಷ್ಟಿ ಮಾಡಿದೆ. ಆದರೆ ಕರ್ನಾಟಕದ ವಿಷಯಕ್ಕೆ ಬರೋದಾದ್ರೆ ಕರ್ನಾಟಕದ ದೋಸ್ತಿ ಪಾಳ್ಯದಲ್ಲಿ ಸ್ವಲ್ಪ ನೆಮ್ಮದಿ ತರಿಸ್ತಾ ಇದೆ. ಆದರೆ ಕಾಂಗ್ರೆಸ್ ಸ್ವಲ್ಪ ಮಟ್ಟಿಗೆ ಟೆನ್ಷನ್ ನಲ್ಲಿ ಇದೆಯಾ? ಕರ್ನಾಟಕದಲ್ಲಿ ದೋಸ್ತಿಗೆ ಮತದಾರ ಜಯಂತನ, ಮೋದಿ ಗ್ಯಾರಂಟಿನ, ಕಾಂಗ್ರೆಸ್ ಗ್ಯಾರಂಟಿನ, ಕರ್ನಾಟಕದಲ್ಲಿ ಭಾರಿ ಸಂಚಲನ ಮೂಡಿಸ್ತಾ ಇದೆ ಎಕ್ಸಿಟ್ ಪೋಲ್ಗಳನ್ನು ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಾ. ಇದರ ಇಂಪ್ಯಾಕ್ಟ್ ಏನಾಗಿರುತ್ತೆ? ಫಸ್ಟಿಗೆ ಹೋಗೋಣ. ಒಂದು ವೇಳೆ NDA ಅಧಿಕಾರಕ್ಕೆ ಬಂದರೆ ಥಂಪಿಂಗ್ ಮೆಜಾರಿಟಿ ಜೊತೆಗೆ ಕರ್ನಾಟಕದ ರಾಜಕಾರಣದ ಮೇಲೆ ಏನೇನಾಗುತ್ತೆ? ಬಿಜೆಪಿಯಲ್ಲಿ ಏನಾಗುತ್ತೆ? JDS ಕಥೆ ಏನು? ಕಾಂಗ್ರೆಸ್ನಲ್ಲಿ ಏನೆಲ್ಲ ಬದಲಾವಣೆಗಳಾಗಬಹುದು? ಮಾತಾಡ್ತಾ ಹೋಗೋಣ. ಪ್ರಶಾಂತ್, ಸದ್ಯಕ್ಕೆ ಹೇಳ್ತಾ ಇದ್ದಾರೆ ಇದನ್ನು ನಾವು ನಂಬಲ್ಲ, ನಾವು ಡಬಲ್ ಡಿಜಿಟ್ ಕ್ರಾಸ್ ಮಾಡ್ತೀವಿ ಅಂತ. ಆದರೆ ಎಕ್ಸಿಟ್ ಪೋಲ್ನಿಂದ ಒಂದು ಹಲ್ಚಲ್ ಅಂತೂ ಕಾಂಗ್ರೆಸ್ನಲ್ಲಿ ಸೃಷ್ಟಿಯಾಗಿದೆ ಅಂತ ಡೆಫಿನೆಟ್ಲಿ ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ನಲ್ಲೂ ಹೌದು, ರಾಜ್ಯದಲ್ಲೂ ಹೌದು. ಒಂದು ವೇಳೆ NDA ಥಂಪಿಂಗ್ ಮೆಜಾರಿಟಿ ಜೊತೆಗೆ ಏನಾದರೂ ಅಧಿಕಾರಕ್ಕೆ ಬಂದರೆ, ಇವೆಲ್ಲವೂ ಹೈಪೋಥೆಟಿಕಲ್ ಕ್ವೆಶ್ಚನ್ಸ್. ಜೂನ್ 4ರ ಮಧ್ಯಾಹ್ನದ ಹೊತ್ತಿಗೆ ನಮಗೆ ಗೊತ್ತಾಗುತ್ತೆ, ನಾಳೆ ಮಧ್ಯಾಹ್ನದ ಹೊತ್ತಿಗೆ ಗೊತ್ತಾಗುತ್ತೆ. ಸ್ಟಿಲ್ ಎಕ್ಸಿಟ್ ಪೋಲ್ಗಳನ್ನೇ ಆಧಾರವಾಗಿ ಇಟ್ಕೊಂಡು ಮಾತಾಡೋದಾದ್ರೆ ಈ ನಂಬರ್ಸ್ ಬಂದರೆ ರಾಷ್ಟ್ರ ರಾಜಕಾರಣದಲ್ಲಿ NDA ಒಂದು ಥಂಪಿಂಗ್ ಮೆಜಾರಿಟಿ, ಆದರೆ ಕರ್ನಾಟಕದಲ್ಲಿ ಏನು ರಿಸಲ್ಟ್ ಬರುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಕರ್ನಾಟಕದಲ್ಲೂ ಕೂಡ ಎಕ್ಸಿಟ್ ಪೋಲ್ಸ್ಗಳು ಹೇಳಿದಂತೆ ಮೋದಿ ಅಂಡರ್ ಕರೆಂಟ್ ಆ್ಯಂಡ್ ಮೋದಿ ಅಂಡರ್ ಕಟ್ ಇಡೀ ಸಣ್ಣ ವಿಷಯಗಳನ್ನು ಮೀರಿಸಿ ಮತದಾರರು BJPಗೆ ಮತ ನೀಡಿ 23-25 ಸ್ಥಾನಗಳವರೆಗೆ BJP ಇಲ್ಲಿ ಹೋದರೆ ನಿಶ್ಚಿತವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೊಂದು ಸೆಟ್ ಬ್ಯಾಕ್ ಆಗುತ್ತೆ. ಗ್ಯಾರಂಟಿಗಳನ್ನು ಈ ರೀತಿಯೇ ಮುಂದುವರಿಸಬೇಕಾ ಅಂತಕ್ಕಂಥದ್ರ ಬಗ್ಗೆ ಒಂದು ಚರ್ಚೆ ಶುರುವಾಗುತ್ತೆ. ಯಾಕಂದರೆ ದೇರ್ ಇಸ್ ಅ ಹ್ಯೂಜ್ ಬರ್ಡನ್ ಆನ್ ದ ಎಕ್ಸ್ಚಕರ್. ಕರೆಕ್ಟ್. ಹೀಗಾಗಿ ಅದನ್ನು ಸ್ಟ್ರೀಮ್ಲೈನ್ ಮಾಡಬೇಕಾ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಶುರುವಾಗ್ಬೋದು. ಎಲ್ಲದಕ್ಕಿಂತ ಮುಖ್ಯ ಚರ್ಚೆ ಇರತಕ್ಕಂಥದ್ದು ಪೊಲಿಟಿಕಲಿ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ DK ಶಿವಕುಮಾರ್ನ ತರಬಹುದು ಅಂತಕ್ಕಂಥದ್ದೇನಿದೆ, ಆ ಸಾಹಸವನ್ನು ಹೈಕಮಾಂಡ್ ಮಾಡುತ್ತಾ? ಮಾಡಿದರೂ ತಳಮಳ ಇದೆ, ಮಾಡದೇ ಇದ್ದರೂ ತಳಮಳ ಇದೆ. ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನ 6 ತಿಂಗಳು, 1 ವರ್ಷನೋ 1.5 ವರ್ಷನೋ ಬಿಟ್ಟು ಕೆಳಗಿಳಿಸ್ಬೇಕಾದ್ರೆ ನಿಮಗೊಂದು ಪೊಲಿಟಿಕಲ್ ಮ್ಯಾಂಡೇಟ್ ಬೇಕಾಗುತ್ತದೆ. ಸಿದ್ದರಾಮಯ್ಯರಂಥ ಒಬ್ಬ ಮಾಸ್ ಲೀಡರನ್ನು ಕೆಳಗಿಳಿಸಿ, DK ಶಿವಕುಮಾರ್ ಕೂಡ ಈಗ ಒಬ್ಬ ಮಾಸ್ ಲೀಡರ್ ಹೌದು, ಆದರೆ ಆ ಕೆಳಗಿಳಿಸುವ ಪ್ರಕ್ರಿಯೆಯ ತಳಮಳ ಏನಿದೆ ಅದು BJPಗೆ ಅಪಾರ್ಚುನಿಟಿಯಾಗಿ ಪರಿಣಮಿತ ಆಗುತ್ತಾ? ದಟ್ ಈಸ್ ಆಲ್ಸೋ ಎ ಕ್ವಶನ್ ಮಾರ್ಕ್. ಹಾಗಾಗಿ ಕೆಳಗಿಳಿಸಿದರೆ ತಳಮಳ ಇದೆ, ಕೆಳಗಿಳಿಸದೇ ಇದ್ದರೆ DK ಶಿವಕುಮಾರ್ ಕಡೆಯಿಂದ ತಳಮಳ ಇದೆ. ಪ್ರಶಾಂತ್, ಎಲೆಕ್ಷನ್ಗೆ ಕೆಲವು ದಿನಗಳ ಮುಂಚೆಯೇ ಆಪರೇಷನ್ ಕಮಲದ ಸುದ್ದಿ ಮತ್ತೆ ಬಂತು. ಏಕನಾಥ್ ಶಿಂದೆ ಒಂದಷ್ಟು ಮಾತಾಡಿದರು. ಸೊ ನನಗನ್ಸುತ್ತೆ ನೋಡಿ, ಏಕನಾಥ್ ಶಿಂದೆ ಪೊಲಿಟಿಕಲಿ ಏನು ಮಾತಾಡಿದರು ದಟ್ ಈಸ್ ಡಿಫ್ರೆಂಟ್ ಇಶ್ಯೂ. ಬಟ್ ಅನ್ಲೆಸ್ ಕಾಂಗ್ರೆಸ್ನಲ್ಲಿ ಆ ತಳಮಳ, ಕಾಂಗ್ರೆಸ್ ಆ ನಿರ್ಣಯವನ್ನು ತೆಗೆದುಕೊಳ್ಳುವವರೆಗೆ ಇಲ್ಲೇನೋ ಆಪರೇಷನ್ ಕಮಲ ಆಗಿಬಿಡುತ್ತೆ ಅಂತಕ್ಕಂಥದ್ದು ನನಗನ್ನಿಸ್ತಾ ಇಲ್ಲ. ಯಾಕಂದರೆ ಅದು ಈಗ BJPಗೂ ಕೂಡ ಇಲ್ಲೇನೋ ಭಾಳ ಸರ್ಕಾರ ರಚನೆ ಮಾಡಿ ಏನೋ ತರಾತುರಿಯಲ್ಲಿ ಏನೇ ಮಾಡಬೇಕು ಅಂತ ಒಂದು ವೇಳೆ ಬಂದರೆ, ಆಮೇಲೆ ಇಫ್ ಎಟ್ ಆಲ್ NDA ಥಂಪಿಂಗ್ ಮೆಜಾರಿಟಿಯಲ್ಲಿ ದಿಲ್ಲಿಯಲ್ಲಿ ಬಂದು ಕರ್ನಾಟಕದಲ್ಲಿ ಕಾಂಗ್ರೆಸ್ 10 ಸೀಟ್ ಪಡೆದರೂ ಕೂಡ ಇಟ್ಸ್ ಎ ಹ್ಯೂಜ್ ವಿಕ್ಟ್ರಿ ಫಾರ್ ಕಾಂಗ್ರೆಸ್ ಇನ್ ಕರ್ನಾಟಕ. ಯಾಕಂದರೆ ಕಳೆದ 20 ವರ್ಷಗಳಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಫಲಿತಾಂಶ 9 ಸೀಟ್ ಮ್ಯಾಕ್ಸಿಮಮ್. ಒಂದು ವೇಳೆ 10-11 ಸೀಟ್ವರೆಗೆ DK ಶಿವಕುಮಾರ್ ಹೇಳುವಂತೆ ಬಂದರೆ ಆಗ ನನಗನ್ಸುತ್ತೆ BJP ಆ ಸಾಹಸವನ್ನು ಕೂಡ ಮಾಡುವ ಗೊಡವೆಗೆ ಹೋಗಲಿಕ್ಕಿಲ್ಲ. ಬಟ್ ಇಂಪಾರ್ಟೆಂಟ್ ಏನು ಅಂದರೆ ನನಗನ್ಸುತ್ತೆ BJPಯ ದೃಷ್ಟಿಯಿಂದ ತಳಮಳ ಇದೆ ಅಂತ ನನಗನ್ನಿಸ್ತಾ ಇಲ್ಲ. ಕಾಂಗ್ರೆಸ್ನಲ್ಲೇ ಆಗೋ ಕಾಂಗ್ರೆಸ್ನ ಒಳಗಡೆ ಸಿದ್ದರಾಮಯ್ಯನವರನ್ನ ಇಳಿಸಿ DK ಶಿವಕುಮಾರನ್ನು ತರುವ ಈಗ DK ಶಿವಕುಮಾರ್ ಹಿಡಿದಿರುವ ಹಠ ಗಮನಿಸಿದ್ರೆ ತರಲೇಬೇಕಾದ. ಹಿ ವಿಲ್ ಬಿ ಇಂಪೇಷಂಟ್ ಆಫ್ಟರ್ 6 ಮಂತ್ಸ್ ನ್ಯಾಚುರಲಿ. ಯಾಕಂದರೆ ನಾನು ಅಧ್ಯಕ್ಷನಿದ್ದಾಗ ಅಧಿಕಾರಕ್ಕೆ ತಂದಿದ್ದೀನಿ ಅನ್ನುವ ಸಂದರ್ಭದಲ್ಲೇ ನಾನು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು DK ಶಿವಕುಮಾರರ ಒಂದು ಕನಸು. ಆದರೆ ಆ ತರುವ ಪ್ರಕ್ರಿಯೆಯ ತಳಮಳ ಏನಿದೆ ಅದನ್ನು ವಿತ್ಹೋಲ್ಡ್ ಮಾಡುವ ಶಕ್ತಿ ಕಾಂಗ್ರೆಸ್ ಹೈಕಮಾಂಡ್ಗೂ ಮತ್ತು ಇಲ್ಲಿನ ಕಾಂಗ್ರೆಸ್ಗಿದೆ. ಯಾಕಂದರೆ BJP ಇಲ್ಲಿರುತ್ತೆ ಒಂದು ರೀತಿ. ಕರೆಕ್ಟ್. BJP ವಿಲ್ ಬಿ ಲುಕಿಂಗ್ ಅಟ್, BJP ವಿಲ್ ಬಿ ಅಬ್ಸರ್ವಿಂಗ್ ಅಟ್, ಇಟ್ ವಿಲ್ ನಾಟ್ ಓನ್ಲಿ ಅಬ್ಸರ್ವ್. ಆ ತಳಮಳ ಒಂದು ವೇಳೆ ಅದು ಬಂಡಾಯವಾಗಿ ಪರಿಣಮಿತ ಆಗದೇ ಇರುವ ರೀತಿಯಲ್ಲಿ ಕಾಂಗ್ರೆಸ್ ಮ್ಯಾನೇಜ್ ಮಾಡಲಿಕ್ಕೆ ಶಕ್ಯ ಇದೆಯಾ? ಅದು ಈ ಫಲಿತಾಂಶ ಕೂಡ ಅದಕ್ಕೊಂದು ಮ್ಯಾನ್ಯೂರಿಂಗ್ ಸ್ಪೇಸ್ ನೀಡುತ್ತೆ. ಆ ಮ್ಯಾನ್ಯೂರಿಂಗ್ ಸ್ಪೇಸ್ ಎಷ್ಟು ನೀಡುತ್ತೆ ಅಂತಕ್ಕಂಥದ್ದು ನಾಳೆ ಮಧ್ಯಾಹ್ನ 12 ಗಂಟೆಗೆ ಸ್ಪಷ್ಟ ಆಗುತ್ತೆ. ರೈಟ್. ವಾಪಸ್ ಬರೋಣ ಒಂದು ಚಿಕ್ಕ ಬ್ರೇಕ್ ಆದಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.